ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ರಾಷ್ಟ್ರದಲ್ಲೇ ಸೂರ್ಯಕಾಂತಿಯಲ್ಲಿ ಸಂಕರಣ ತಳಿಯನ್ನು ತಂದಂತಹ ಪ್ರಪ್ರಥಮ ವಿಶ್ವವಿದ್ಯಾನಿಲಯ. ಸೂರ್ಯಕಾಂತಿಯಲ್ಲಿ ಒಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ 365 ದಿನನೂ ಸಹ ಬೆಳೆಯುವಂತಹ ಒಂದು ಬೆಳೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಹಿಂಗಾರು ಬೆಳೆ, ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಇದು ಮುಂಗಾರು ಬೆಳೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಗೊಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ತೆಗಿತಾರೆ. ನೀರಾವರಿ ಇತ್ತು ಅಂತಂದ್ರೆ ಬೇಸಿಗೆಯಲ್ಲೂ ಸಹ ತೆಗಿಬಹುದು. ಇದು ಒಂದು ಒಳ್ಳೆ ಬೆಳೆ. ತಳಿಯನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಕೆಲವೊಂದು ಮಾನದಂಡಗಳನ್ನು ಉಪಯೋಗಿಸ್ಕೊಂಡಿದೀವಿ. ಒಂದು, ಹೆಚ್ಚು ಇಳುವರಿ ಕೊಡಬೇಕು. ಎರಡನೇದು, ಹೆಚ್ಚು ಎಣ್ಣೆ ಅಂಶವನ್ನ ಕೊಡಬೇಕು. ಮೂರನೇದು, ಕೇದಿಗೆ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರಬೇಕು. ಈ ಒಂದು ಮಾನದಂಡಗಳನ್ನು ಉಪಯೋಗಿಸಿಕೊಂಡು ನಾವು ಅಭಿವೃದ್ಧಿ ಪಡಿಸಿದೀವಿ. ಕರ್ನಾಟಕ ಬೆಂಗಳೂರು ಸನ್ಫ್ಲವರ್ ಹೈಬ್ರಿಡ್ ಅಂತ ನಾವೇನು ಕರಿತೀವಿ, KBSH 85 ಮತ್ತೆ KBSH 90, ಇವೆರಡೂ ಸಹ ನಾವು ಅತ್ಯುತ್ತಮ ತಳಿ ಆಗಿರೋದ್ರಿಂದ, ಹೆಚ್ಚು ಇಳುವರಿ ಕೊಡ್ತಾ ಇರೋದ್ರಿಂದ, ಹೆಚ್ಚು ಎಣ್ಣೆ ಅಂಶ ಇರೋದ್ರಿಂದ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಇದನ್ನ ವಾಣಿಜ್ಯೀಕರಣಗೊಳಿಸಿದೀವಿ. ಪ್ರೈವೇಟ್ ಕಂಪನೀಸ್ ಬರ್ತಾ ಇದಾವೆ, ಇದನ್ನ ಉತ್ಪಾದನೆ ಮಾಡುವಲ್ಲಿ ಇದನ್ನ ವಾಣಿಜ್ಯೀಕರಣಗೊಳಿಸಿದೀವಿ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬಹಳ ಒಂದು ಇತಿಹಾಸವನ್ನು ಹೊಂದಿದೆ ಈ ಒಂದು ಸೂರ್ಯಕಾಂತಿ ಸಂಶೋಧನೆಯಲ್ಲಿ. ಧನ್ಯವಾದಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸೂರ್ಯಕಾಂತಿ ಬೆಳೆಯು ಭಾರತ ದೇಶದ ಒಂದು ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು, ಇದನ್ನು 60 ವರ್ಷಗಳಿಂದಲೂ ಕರ್ನಾಟಕ ರಾಜ್ಯದಲ್ಲಿ ಇದರ ಸಾಗುವಳಿ ಮಾಡಲಾಗುತ್ತಿದೆ. ಭಾರತ ದೇಶದ ಒಟ್ಟಾರೆ ವಿಸ್ತೀರ್ಣ ಮತ್ತು ಉತ್ಪಾದನೆಯನ್ನು ತೆಗೆದುಕೊಂಡಲ್ಲಿ 50%ಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕ ರಾಜ್ಯದ್ದೇ ಆಗಿರುವುದರಿಂದ ನಮ್ಮ ಕರ್ನಾಟಕ ರಾಜ್ಯವನ್ನು ಸೂರ್ಯಕಾಂತಿ ರಾಜ್ಯ ಎಂದೇ ಕರೆಯಲಾಗುತ್ತಿದೆ. ಅಖಿಲ ಭಾರತ ಸುಸಂಘಟಿತ ಸೂರ್ಯಕಾಂತಿ ಸಂಶೋಧನಾ ಪ್ರಾಯೋಜನೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ನಿರಂತರವಾಗಿ ಸೂರ್ಯಕಾಂತಿಯ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಯುತ್ತಿದ್ದು, 1980ರಿಂದೀಚೆಗೆ ಹಲವಾರು ಸಂಕರಣ ತಳಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಬಿಡುಗಡೆ ಮಾಡಿಕೊಂಡು ಬಂದಿರುವುದೊಂದು ಗಮನಾರ್ಹವಾದ ಸಾಧನೆಯಾಗಿದೆ. ಈ ಸಂಕರಣ ತಳಿಗಳನ್ನು ಬೆಳೆಯುವುದರಿಂದ ಇತರೆ ಸಾಮಾನ್ಯ ತಳಿಗಳಿಗೆ ಹೋಲಿಸಿದಾಗ 30ರಿಂದ 40ರಷ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಸೂರ್ಯಕಾಂತಿ ಸಂಶೋಧನಾ ಪ್ರಾಯೋಜನೆಯಲ್ಲಿ ವಿಜ್ಞಾನಿಗಳ ನಿರಂತರ ಪರಿಶ್ರಮದಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ 2023ನೇ ಇಸವಿಯಲ್ಲಿ ಸಂಕರಣ ತಳಿಯಾದ KBSH 88 ಬಿಡುಗಡೆಗೊಂಡಿದ್ದು, ಇದೇ ವರ್ಷ ಅಂದರೆ 2025ರಲ್ಲಿ KBSH 88ರನ್ನು ರಾಜ್ಯ ಮಟ್ಟದಲ್ಲಿ ಬಿಡುಗಡೆಗೊಳಿಸಲಾಗುತ್ತಿದೆ. ಈ ಸಂಕರಣ ತಳಿಯು ಅಲ್ಪಾವಧಿ ತಳಿಯಾಗಿದ್ದು 85ರಿಂದ 88 ದಿನಗಳಲ್ಲಿ ಕಟಾವಿಗೆ ಬರಲಿದ್ದು, ನೀರಾವರಿ ಆಶ್ರಯದಲ್ಲಿ ಪ್ರತಿ ಎಕರೆಗೆ 12ರಿಂದ 14 ಕ್ವಿಂಟಲ್ನಷ್ಟು ಇಳುವರಿ ಹಾಗೂ ಖುಷ್ಕಿ ಪ್ರದೇಶದಲ್ಲಿ 8ರಿಂದ 10 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡೆಯಬಹುದಾಗಿದೆ. 40ರಿಂದ 41ರಷ್ಟು ಎಣ್ಣೆ ಅಂಶವನ್ನು ಹೊಂದಿದ್ದು, ಇದರ ಕಪ್ಪು ಬಣ್ಣದ ಆಕರ್ಷಿತವಾದ ಬೀಜದಿಂದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಯನ್ನು ಪಡೆಯಬಹುದಾಗಿದೆ. ಸೂರ್ಯಕಾಂತಿ ತೆನೆಯ ಮಧ್ಯದ ಭಾಗದ ಜೊಳ್ಳಿನ ಸಮಸ್ಯೆಯನ್ನು ಕಾಳು ಕಟ್ಟುವುದರ ಮೂಲಕ ಈ ಸಮಸ್ಯೆಯನ್ನು ಈ ಸಂಕರಣ ತಳಿಯು ನಿವಾರಿಸಿರುತ್ತದೆ. ಇದರಿಂದ 10ರಿಂದ 15ರಷ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದ್ದು, ರೈತರು ಸರಿಸುಮಾರು 10,000ದಿಂದ 12,000ದಷ್ಟು ಎಕರೆಗೆ ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ. ಪ್ರಾತ್ಯಕ್ಷಿಕ ತಾಕುಗಳಲ್ಲಿ ಈ ಸಂಕರಣ ತಳಿಯನ್ನು ಬೆಳೆಯಲಾಗಿದ್ದು, ರೈತ ಬಾಂಧವರು ಪ್ರಾತ್ಯಕ್ಷಿಕ ತಾಕುಗಳಿಗೆ ಭೇಟಿ ನೀಡಿ ಈ ತಳಿಯನ್ನು ವೀಕ್ಷಿಸಬಹುದಾಗಿದೆ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.